ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮುತ್ತರಾಜ್ ಅಂತೇಳಿ. ನಾವು ಈ ಮನೆ ಬಿಲ್ಡ್ ಮಾಡೋರು. ಈ ಮನೆ ಬಂದು ವಿಶ್ವೇಶ್ವರ ಫಿಫ್ತ್ ಬ್ಲಾಕಲ್ಲಿದೆ. ಈ ಮನೆ ಎಲಿವೇಶನ್ ನೋಡಿ. ಇದರಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದೀವಿ. ಫಸ್ಟಿಂದ ಡೂಪ್ಲೆಕ್ಸ್ ಇದೆ, ಫಸ್ಟು ಸೆಕೆಂಡು ಡೂಪ್ಲೆಕ್ಸ್ ಇದೆ. ಮೇಲ್ಗಡೆ ಒಂದು ಅಡಿಷನಲ್ ರೂಮ್ ಕೊಟ್ಟಿದ್ದೀವಿ. ಪ್ರಾಪರ್ಟಿ ಮುಂದೆ ಬಂದು ನಮಗೆ 30 ಫೀಟ್ ರೋಡ್ ಇದೆ. ಪ್ರಾಪರ್ಟಿ ಇರೋದು ಬಂದು ವಿಶ್ವೇಶ್ವರ ಫಿಫ್ತ್ ಬ್ಲಾಕಲ್ಲಿ. ಮತ್ತು ನಾವು ಇಲ್ಲಿ ಎಲಿವೇಶನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಔಟ್ಸೈಡಲ್ಲಿ ಗೇಟ್ ಬಂದ್ಬಿಟ್ಟು MS ವಿತ್ ಫೆಂಡರ್ ಮಾರ್ಕ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿ ಬಂದು ನಾವು ಲೋವರ್ಸ್ ಯೂಸ್ ಮಾಡಿದ್ದೀವಿ, WPC ಎಕ್ಸ್ಟೀರಿಯರು. ಆ್ಯಂಡ್ ಮತ್ತೆ ನಾವು ಒಂದು ನ್ಯಾಚುರಲ್ ಸ್ಟೋನ್ಸ್ ಕ್ಲಾಡಿಂಗ್ ಮಾಡಿದ್ದೀವಿ. ಮೇಲ್ಗಡೆ ಒಂದು ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿ ಕ್ಲಾಡಿಂಗ್ ಕೊಟ್ಟಿದ್ದೀವಿ. ಇದೆಲ್ಲ ಬಂದು SS ವಿತ್ತು ಕೋಟಿಂಗ್ ಕೊಟ್ಟಿದ್ದೀವಿ, ಗ್ಲಾಸ್ ಕೊಟ್ಟು. ಬನ್ನಿ ಸರ್ ಒಳಗಡೆ ಒಂದು. ಸರ್ ಇದು BDA ಏಕಾತ ಸರ್, ಇದು ವಿಶ್ವೇಶ್ವರ ಲೇಔಟ್ ಫಿಫ್ತ್ ಬ್ಲಾಕ್. ಇದು ಬಂದು ಪಾರ್ಕಿಂಗ್ ಏರಿಯಾ, ಬೋರ್ವೆಲ್ ಇದೆ ನಮ್ಮದು. ಇದು ಸಂಪ್ ಇದೆ. ಇದು ಕೆಳಗಡೆ ಬಂದು 2 BHK ಮನೆ ಮಾಡಿದ್ದೀವಿ. ಇಲ್ಲಿ ನಾವು 5 ಫೀಟು ಬಿಡ್ತು ಪ್ಯಾಸೇಜ್ ಬಿಟ್ಟಿದ್ದೀವಿ. ಇದು ಬಂದು ಮೇನ್ ಡೋರು. ಡಬಲ್ ಬೆಡ್ರೂಮ್ ರೆಂಟಲ್ ಹೌಸ್ ಮಾಡಿದ್ದೀವಿ ಒಂದು. ಇದೊಂದು ಲಿವಿಂಗು, TV ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಒಂದು ಪೂಜಾ ರೂಮು, ಗ್ಲಾಸ್ ಡೋರ್ ಯೂಸ್ ಮಾಡಿದ್ದೀವಿ. ಇದು ಟೀಕೆಲ್ಲ. ಇದು ಬಂದು ಕಿಚನ್ನು. ಫಿಟ್ಟಿಂಗ್ಸ್ ಇನ್ನೂ ಯಾವುದು ಮಾಡಿಲ್ಲ, ಫಿಟ್ಟಿಂಗ್ಸ್ ಮಾಡಿಕೊಡ್ತೀವಿ. ಯುಟಿಲಿಟಿ ಇದೆ ಔಟ್ ಸೈಡಲ್ಲಿ. ಇದು ಬಂದು ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಆಲ್ರೆಡಿ ವಾರ್ಡ್ರೋಬ್ ಎಲ್ಲ ಆಗಿದೆ, ಸ್ಟೋರೇಜ್ ಲಾಫ್ಟ್ ಎಲ್ಲ ಕೊಟ್ಟಿದ್ದೀವಿ. ಇದೊಂದು ಬೆಡ್ರೂಮ್ ಇದೆ, ಇದಕ್ಕೂ ಕೂಡ ವಾರ್ಡ್ರೋಬ್ ಮಾಡಿದ್ದೀವಿ. ಬನ್ನಿ ಸರ್ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಸ್ಟೇರ್ ಕೇಸ್ ಎಲ್ಲ ಲಪಾತ್ರ ಯೂಸ್ ಮಾಡಿದ್ದೀವಿ, ಆಂಟಿ ಸ್ಕಿಡ್. ಇದೆಲ್ಲ ನಾವು ಪೈಪ್ ಕವರಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ, ಡ್ಯಾಮೇಜ್ ಆಗಬಾರ್ದು ಅಂತ ಫ್ಯೂಚರಲ್ಲಿ. ಇದೆಲ್ಲ ನಾವು MS ರೈಲಿಂಗ್ಸ್ ಮಾಡಿದ್ದೀವಿ, ಡಿಸೈನರ್ ರೈಲಿಂಗ್ಸ್ ಕೊಟ್ಟಿದ್ದೀವಿ. ಇದು ಬಂದು ಸ್ಟೇರ್ ಕೇಸ್ ಬಂದು 5 ಫೀಟ್ ಬಿಡ್ತಿದೆ ಸರ್. ಔಟ್ ಸೈಡೆಲ್ಲ ನಾವು PVCದು ಸೀಲಿಂಗ್ಸ್ ಎಲ್ಲ ಮಾಡಿದ್ದೀವಿ. ಇದು ಬಂದು ಮೇನ್ ಡೋರ್. ಇದು ವಾಸ್ಕಾಲ್ ಬಂದ್ಬಿಟ್ಟು 9x5 ಸೈಜ್ ಇದೆ. ಇದೆಲ್ಲ ಒಂದು ಫಿಟ್ಟಿಂಗ್ಸ್ ಬರುತ್ತೆ ಆಮೇಲೆ ಡೋರ್ಗೆಲ್ಲ. ಇದು ಬಂದು ಟೀಕ್ವುಡ್ ವಿಂಡೋ. ಇದು ಇದು ಲಿವಿಂಗು. ಲಿವಿಂಗಲ್ಲಿ ನಾವು ಈ ಕಡೆ TV ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಇದು ಬಾಟಮಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಾವು ಡಿಸೈನರ್ಗೆ ಅಂತ ಪೇಬಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ, ಮಾಡ್ಕೊಡ್ತೀವಿ ಒಂದು. ಈ ಕಡೆ ಸೋಫಾ ಸೀಟರ್ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ, ವಿಂಡೋ ಸೀಟರು, ವಿಂಡೋ ಥರ ಇರಲಿ ಅಂತೇಳಿ. ಇದು ಬಂದು ನಮ್ಮದು ಹಿಡನ್ ಮಾಡಿದ್ದೀವಿ ಎಲ್ಲ ಡೋರ್ಸು. ಇದು ಮಾಸ್ಟರ್ ಪೇರೆಂಟ್ ಬೆಡ್ರೂಮ್. ಇದು ಇದರಲ್ಲಿ ಆಲ್ರೆಡಿ ಎಲ್ಲ ಬಿಲ್ಡ್ ಮಾಡಿ ಪೂರ್ತಿ ಕಾಟ್ ಕೊಟ್ಟಿದ್ದೀವಿ, ಸೈಡ್ ಟೇಬಲ್ಲು, ಸೈಡಲ್ಲಿ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ. ಇದೆಲ್ಲ ಲೋವರ್ಸ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಒಂದು ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ, ಡಿಸ್ಪ್ಲೇ ಯೂನಿಟ್ ಮಾಡೋಕ್ಕೆ. ಒಳಗೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಇದು ಕೂಡ ನೋಡಿ ಸಾಫ್ಟ್ ಕ್ಲೋಸ್ ಇದೆಲ್ಲ ವಾರ್ಡ್ರೋಬು. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದೀವಿ. ಇದೆಲ್ಲ ಪುಷ್ ಬಟನ್ ಇದೆ, ಇದೆಲ್ಲ ಸಾಫ್ಟ್ ಕ್ಲೋಸ್ ಇದೆ ಫುಲ್ಲು. ಮೇಲ್ಗಡೆ ಎಲ್ಲ POP ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇಲ್ಲೊಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ, ಇದರಲ್ಲೂ ಅಷ್ಟೇ ಲೈಟಿಂಗ್ ಕೊಟ್ಟಿದ್ದೀವಿ. ಇದು ಔಟ್ಸೈಡ್ ಒಂದು ಬಾಲ್ಕನಿ. ಮನೆ ಫುಲ್ ಟೀಕ್ ಯೂಸ್ ಮಾಡಿದ್ದೀವಿ, ಯಾವುದು ಬೇರೆ ಯೂಸ್ ಮಾಡಿಲ್ಲ. ಇದು ಬಂದು ಟಾಯ್ಲೆಟ್, ಒಂದು ಪೇರೆಂಟ್ ಬೆಡ್ರೂಮ್ಗೆ. ಇದೆಲ್ಲ ನಿಮಗೆ ಗೆಬ್ರಿಟ್ ಟ್ಯಾಂಕ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಇದು ಫುಲ್ಲು 10 ಫೀಟ್ವರೆಗೂ ನಾವು ಟೈಲ್ ಹಾಕಿದ್ದೀವಿ. ಇದು ಅಷ್ಟೇ PVC ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಶವರ್ ಪಾರ್ಟಿಷನ್ ಕೂಡ ಬರುತ್ತೆ, ಗ್ಲಾಸ್ ಪಾರ್ಟಿಷನ್ನು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ ಕಂಪ್ಲೀಟು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಕೂಡ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ಫಿಟ್ಟಿಂಗ್ಸ್ ಯಾವುದು ಹಾಕಿಲ್ಲ. ಇದು ಸೇಮ್ 10 ಫೀಟ್ವರೆಗೂ ಟೈಲೆಲ್ಲ ಹಾಕಿದ್ದೀವಿ. ಇದೆಲ್ಲ ಲೂವರ್ಸ್ ಯೂಸ್ ಮಾಡಿ ಎಲ್ಲ ಹಿಡನ್ ಮಾಡಿದ್ದೀವಿ, ಯಾವುದು ಕಾಣಬಾರ್ದು ಅಂತ. ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿ ನೋಡಿ ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿದ್ದೀವಿ. ಇದು ಅಷ್ಟೇ ಕಿಚನ್ನು ಮತ್ತು ಡೈನಿಂಗ್ ಏರಿಯಾಗೆ ಪಾರ್ಟಿಷನ್ ಮಾಡಿದ್ದೀವಿ, ವಾಲ್ ಪ್ಯಾನಲಿಂಗ್ ಮಾಡಿ. ಇದಕ್ಕೂ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಈ ಕಡೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್ ಮಾಡಿದ್ದೀವಿ. ಮೇಲೆ ಗೋಪುರ ಕೊಟ್ಟಿದ್ದೀವಿ, ಗೋಪುರ ಮಾಡಿ ಪ್ರೊಫೈಲ್ ಲೈಟ್ ಮಾಡಿದ್ದೀವಿ. ಇದು ಬಂದು ಡೈನಿಂಗ್ ಏರಿಯಾ. ಇಲ್ಲಿ ನಾವು ಕ್ರಾಕರಿ ಕೊಟ್ಟಿದ್ದೀವಿ, ಏನಾದ್ರು ಸ್ಟೋರೇಜ್ ಮಾಡ್ಕೊಳಕ್ಕೋಸ್ಕರ. ಪ್ಲೇಟ್ಸು ಏನಾದರೂ ಸ್ಟೋರೇಜ್ ಮಾಡೋಕ್ಕೆ ಒಂದು ಕ್ರಾಕರಿ ಕೊಟ್ಟಿದ್ದೀವಿ. ಈ ಕಡೆ ಸೌತ್ ಈಸ್ಟಲ್ಲಿ ಕಿಚನ್ ಇದೆ. ಇದು ಸೌತ್ ಈಸ್ಟಲ್ಲಿ. ಇದು ಬಂದ್ಬಿಟ್ಟು ನಮಗೆ ಫ್ರಿಡ್ಜ್ ಯೂನಿಟ್. ಇಲ್ಲಿ ಬಂದ್ಬಿಟ್ಟು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಇದು ಈ ಕಡೆ ಬಂದ್ಬಿಟ್ಟು 2 ಪ್ರೊಫೈಲ್ ಡೋರ್ಸ್ ಕೊಟ್ಟಿದ್ದೀವಿ ಸ್ಟೋರೇಜ್ಗೆ. ಕೆಳಗಡೆ ಮಸಾಲಾ ಬಾಕ್ಸ್ ಇದೆ 2 ಕಡೆ. ಚಿಮ್ನಿಗೆ ಪಾಯಿಂಟ್ ಬಿಟ್ಟಿದ್ದೀವಿ, ಪ್ರೊವಿಷನ್ ಮಾಡ್ಕೊಬೇಕು.
ಇದೆಲ್ಲ ಬಂದು ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಬಂದು ಸಿಂಕ್ ಯೂನಿಟ್ ಇದು ಬಂದು ನಾವು ವಾಟರ್ ಪ್ಯೂರಿಫೈಯರ್ಗೆ ಪ್ರೊವಿಷನ್ ಕೊಟ್ಟಿದ್ದೀವಿ. ಔಟ್ಸೈಡ್ ಯುಟಿಲಿಟಿ ಇದೆ, ಇದು ಬಂದು ಯುಟಿಲಿಟಿ. ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ. ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಪಾಯಿಂಟು ಪ್ಲಸ್ ಒಂದು ಸಿಂಕಿಗೆ ಪ್ರೊವಿಷನ್ ಮಾಡಿದ್ದೀವಿ. ನಾವು ಟೈಲೆಲ್ಲ 6x4 15 mm ಥಿಕ್ನೆಸ್ನ ಟೈಲ್ ಯೂಸ್ ಮಾಡಿದ್ದೀವಿ ಪೂರ್ತಿ. ಇದು ಮೇಲ್ಗಡೆ ಒಂದು ಬನ್ನಿ, ಫಸ್ಟ್ ಫ್ಲೋರ್ ಹೋಗ್ತಾ ನಾವಿಲ್ಲಿ 40 mm ಲಪಾತ್ರನ ಯೂಸ್ ಮಾಡಿದ್ದೀವಿ. ಇದು ಆ್ಯಂಟಿ ಸ್ಕಿಡ್ಡು ಟೈಲ್ ಇಲ್ಲ. ಮತ್ತು ರೈಸರ್ ಬಂದ್ಬಿಟ್ಟು ಸೇಮ್ ಟೈಲ್ನ ಮ್ಯಾಚಿಂಗ್ ಮಾಡೋಂಗೆ ಮಾಡಿದ್ದೀವಿ. ಇದು ಬಂದ್ಬಿಟ್ಟು 12 mm ಗ್ಲಾಸ್ ವಿತ್ ಇದು ಮಾಡಿ ಟೀಕ್ ವುಡ್ ರೈಲಿಂಗ್ ಮಾಡಿದ್ದೀವಿ. ಇದು ಹೋಗ್ತಾ ಡಿಸೈನರ್ ಲೈಟ್ಸ್ ಕೊಟ್ಟಿದ್ದೀವಿ. ವೆಂಟಿಲೇಷನ್ಗೋಸ್ಕರ ನಾವು ಬೆಳಕಿಗೋಸ್ಕರ ವಿಂಡೋಗಳು ಕೊಟ್ಟಿದ್ದೀವಿ. ಇಲ್ಲಿ ಈ ಮನೆಗೆ ಫುಲ್ಲು ಸುತ್ತೂ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸರ್. ಎಲ್ಲ ಕಡೆಯಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಎಲ್ಲೂ ಯಾವುದೇ ಥರ ಕತ್ಲಾಗಲ್ಲ ಯಾವ ರೂಮ್ ಅಷ್ಟು. ಇದು ಬಂದು ನಮ್ಮ ಸೆಕೆಂಡ್ ಲಿವಿಂಗು. ಇಲ್ಲಿ ಬಂದು ವರ್ಕ್ ಸ್ಟೇಷನ್ನು ಆರ್ TV ಯೂನಿಟ್ ಮಾಡ್ಕೊಬೋದು, ಇಲ್ಲ ಸ್ಟಡಿ ಮಾಡ್ಕೋಬೋದು, ಪ್ರೊವಿಷನ್ ಮಾಡಿದ್ದೀವಿ. ಇದು ಬಂದು ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಮೇಲ್ಗಡೆ. ಇದಕ್ಕೂ ಒಂದು ಬಾಲ್ಕನಿ ಇದೆ. ಇದು ಕೂಡ ಡೋರ್ ಕೂಡ ಇದು ಟೀಕ್ ವುಡ್ ಬಾಲ್ಕನಿ ಡೋರ್ಸ್ ಕೂಡ ಎಲ್ಲ ಬ್ರಾಸ್ ಹ್ಯಾಂಡಲ್ಸ್ ಎಲ್ಲ ಯೂಸ್ ಮಾಡಿದ್ವಿ ನೋಡಿ. ಇಲ್ಲೂ ರೈಲಿಂಗ್ಸ್, ಸೇಫ್ಟಿ ರೈಲಿಂಗ್ಸ್ ಕೊಟ್ಟಿದ್ದೀವಿ. ಇದು ಬಂದು ಕಿಡ್ಸ್ ಬೆಡ್ರೂಮು. ಇದು ಕಿಡ್ಸ್ ಬೆಡ್ರೂಮ್ ಥೀಮಲ್ಲೇ ಮಾಡಿದ್ದೀವಿ, ಮಕ್ಕಳಿಗೋಸ್ಕರ ಅಂತ ಮಾಡಿದ್ದೀವಿ. ಇದು ಸುತ್ತೂ ಅವ್ರಿಗೇನು ಏಟ್ ಆಗಬಾರ್ದು ಅಂತ ಎಲ್ಲ ಕಡೆ ಕ್ವಶನ್ ಕೊಟ್ಟಿದ್ದೀವಿ, ಹೆಡ್ ಬೋರ್ಡ್ಸ್ ಮಾಡಿ. ಇಲ್ಲೆಲ್ಲ ಡ್ರಾರ್ ಕೊಟ್ಟಿದ್ದೀವಿ. ಈ ಕಡೆ ಎಲ್ಲ ಡ್ರಾರ್ ಇದೆ. ಪ್ಲಸ್ ಇವನ್ ಬೆಡ್ಡಲ್ಲಿ ಕಾಟಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ ಎಲ್ಲ ಕಡೆ ಮಕ್ಕಳಿಗೋಸ್ಕರ. ಪ್ಲಸ್ ಇದು ಬಂದು ಮಕ್ಕಳಿಗೆ ಸ್ಟಡಿ ಟೇಬಲು. ಇಲ್ಲೂ ಕೂಡ ಎಲ್ಲ ಸ್ಟೋರೇಜ್ಗಳು ಕೊಟ್ಟಿದ್ದೀವಿ, ಮ್ಯಾಕ್ಸಿಮಮ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಏನಾದ್ರೂ ಅವ್ರಿಗೆ ಗೊಂಬೆಗಳೆಲ್ಲ ಇಟ್ಕೊಳಕ್ಕೆ ಅಥವಾ ಬುಕ್ಸ್ ಇಟ್ಕೊಳಕ್ಕೆ ಶೆಲ್ಫ್ಸ್ ಥರ ಎಲ್ಲ ಮಾಡಿದ್ದೀವಿ. ಇಲ್ಲೂ ಒಂದು ಡಿಸ್ಪ್ಲೇ ಯೂನಿಟ್ ಕೊಟ್ಟಿದ್ದೀವಿ, ಲೈಟ್ ಎಲ್ಲ ಇರುತ್ತೆ. ಈ ಕಡೆ ಬನ್ನಿ, ಇದು ಬಂದು ಒಂದು ವಾಕಿನ್ ವಾರ್ಡ್ರೂಮ್ ಮಾಡಿದ್ದೀವಿ. ಎಲ್ಲ ಪ್ರೊಫೈಲ್ ಲೈಟ್ಸ್ ಇದೆ. ಇಲ್ಲೆಲ್ಲ ಸ್ಟೋರೇಜ್ ನೋಡಿ, ಎಲ್ಲ ಓಪನ್ ಸ್ಟೋರೇಜ್ ಇರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ. ಎಲ್ಲ ಬ್ರ್ಯಾಂಡು, ಲಾಕ್ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಎಲ್ಲ ಇದು ಎಪ್ಕೋದು ಯೂಸ್ ಮಾಡಿದ್ದೀವಿ ಬ್ರ್ಯಾಂಡು. ಇದು ಬಂದು ಟಾಯ್ಲೆಟು. ಇಲ್ಲೂ ಕೂಡ ಪಾರ್ಟಿಷನ್ ಬರುತ್ತೆ, ಗ್ಲಾಸ್ ಪಾರ್ಟಿಷನ್ನು. ಫಿಟ್ಟಿಂಗ್ಸ್ ಯಾವ ಹಾಕಿಲ್ಲ, ಎಲ್ಲದಕ್ಕೂ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲದಕ್ಕೂ ಅಷ್ಟೇ ಟೈಲ್ ಯೂಸ್ ಮಾಡಿ ಕಂಪ್ಲೀಟ್ 10 ಫೀಟ್ವರೆಗೂ ಟೈಲ್ ಯೂಸ್ ಮಾಡಿದ್ದೀವಿ. ರೂಮ್ಡೆಲ್ಲ ನೋಡಿ ಎಲ್ಲ ವಿನಿಯರ್ ಡೋರ್ ಮಾಡಿದ್ವಿ, ಪಾಲಿಶ್ ಮಾಡಿದ್ದೀವಿ. ಲಾಕ್ಸ್ ಕೂಡ ಎಲ್ಲ ಯುರೋಪ ಲಾಕ್ಸ್ ಹಾಕ್ಸಿದ್ವಿ ಬ್ರ್ಯಾಸ್ದು. ಎಲ್ಲ ಬ್ರ್ಯಾಂಡ್ ಇದೆ, ಎಲ್ಲ ವಾರಂಟಿ ಇದೆ. ನಿಮಗೆ ಸ್ವಿಚಸ್ ಎಲ್ಲ ನಾವು GM ಯೂಸ್ ಮಾಡಿದ್ದೀವಿ. ಬನ್ನಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದರಲ್ಲೂ ಸೇಮ್ ಟೀಕ್ ಡೋರು, ವಿನಿಯರ್ ಡೋರ್ಸ್ಗಳು ಎಲ್ಲ ಯೂಸ್ ಮಾಡಿದ್ದೀವಿ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದಕ್ಕೂ ಅಷ್ಟೇ ಡಿಸೈನರ್ ಲೈಟ್ಗಳು ಎಲ್ಲ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಎಲ್ಲ ರೆಡಿ ಇದೆ. ಹಿಂದೆ ಹೆಡ್ ಬೋರ್ಡ್ ಮಾಡಿದ್ದೀವಿ. ಸೈಡ್ ಎರಡೂ ಕಡೆನೂ ಸೈಡ್ ಟೇಬಲ್ಲು, ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆ. ಇವನ್ ಸೈಡ್ ಟೇಬಲ್ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಬಂದು ವಾರ್ಡ್ರೋಬಲ್ಲಿ ಒಳಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದು ಸ್ವಿಂಗ್ ಕೊಟ್ಟಿದ್ದೀವಿ ವಾರ್ಡ್ರೋಬಲ್ಲಿ. ಎಲ್ಲ ವಾರ್ಡ್ರೋಬಲ್ಲೂ ಲೈಟಿಂಗ್ಸ್ ಇದೆ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಈ ಸೈಡ್ ಬಂದರೆ ನಾವು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಒಂದು ಡ್ರೆಸ್ಸಿಂಗ್ ಟೇಬಲ್ ವಿತ್ತು ಸ್ಟೋರೇಜ್ ಈ ಕಡೆ ಕೊಟ್ಟಿದ್ದೀವಿ. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ನಾವು ಎರಡು ಕಡೆ ವಿಂಡೋ ಕೊಟ್ಟಿದ್ದೀವಿ. ಇದು ರೋಡ್ ಸೈಡ್ ಇರೋದ್ರಿಂದ ಇಲ್ಲೊಂದು ಬೇ ವಿಂಡೋ ಮಾಡಿ ನಾವು ಆರ್ಚ್ ಟೈಪ್ ಮಾಡಿ ಲುಕ್ಕು ಚೆನ್ನಾಗಿ ಬರೋ ಥರ ಮಾಡಿದ್ದೀವಿ. ಇದು ಬಂದು ಬಾಲ್ಕನಿ. ಈ ರೂಮ್ಗೆ ಈ ಬಾಲ್ಕನಿ ಬಂದರೆ ಇಲ್ಲಿ ಫ್ಲೋರಿಂಗ್ ಟೈಲ್ ಹಾಕಿದ್ದೀವಿ, ಎಲಿವೇಷನ್ ಟೈಲ್ ಕೂಡ ಯೂಸ್ ಮಾಡಿದ್ದೀವಿ ವುಡನ್ ಟೆಕ್ಸ್ಚರಲ್ಲಿ. ಇದು ಬಂದ್ಬಿಟ್ಟು ಸರ್ ನಮ್ಮದು SS ಕೋಟಿಂಗ್. ಇದು ಬಂದು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ವಿ. ಇದು ಮಾಸ್ಟರ್ ಬೆಡ್ರೂಮ್ದು ಟಾಯ್ಲೆಟ್. ಇದು ಕೂಡ ಪಾರ್ಟಿಷನ್ ಬರುತ್ತೆ. 10 ಫೀಟ್ವರೆಗೂ ಟೈಲ್ ಹಾಕಿದ್ದೀವಲ್ಲ, ಡಿಸೈನರ್ ಟೈಲ್ಸ್ಗಳೆಲ್ಲ. ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತೀವಿ, ಇನ್ನೂ ಫಿಟ್ಟಿಂಗ್ಸ್ ಬಂದಿಲ್ಲ, ಹಾಕ್ತೀವಿ. ಒಂದು ಬಾತ್ರೂಮ್ ಕೂಡ ನಾವು ಯುರೋಪ ಲಾಕ್ಸೇ ಯೂಸ್ ಮಾಡಿದ್ದೀವಲ್ಲ ಅಷ್ಟೇ, ಲಾಕ್ಸ್ ಎಲ್ಲ. ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೇಮ್ ನಾವು 40 mm ಸ್ಯಾಂಡ್ವಿಚ್ ಮಾಡಿ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೇಮ್ ಇದಕ್ಕೆ ಮ್ಯಾಚ್ ಆಗೋ ಥರನೇ ರೈಸರ್ಸ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು 3x5 ಇದು ಸೈಜ್ದು ಹೆವಿ ಕೊಟ್ಟಿದ್ದೀವಿ. ಇದು ರೈಲಿಂಗ್ಸ್ ಮೇಲೆ ಹೋಗ್ತಾ ಸೇಮ್ ಆ್ಯಸ್ ಇಸ್ ಡಿಸೈನರ್ ಲೈಟ್ಸು, ವೆಂಟಿಲೇಷನ್ಗೆ ಬೆಳಕಿಗೆ ವಿಂಡೋ ಕೊಟ್ಟಿದ್ದೀವಿ. ಇದು ಬಂದು 28 ಲೈಟ್ಸ್ದು ಒಂದು ಶಾಂಡ್ಲರ್ ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ನಮ್ಗೆ ಹಾಲ್ದು ಡೈನಿಂಗ್ ಏರಿಯಾ ಬರುತ್ತೆ, ಸೋಫಾ ಏರಿಯಾ. ಸೊ ಅಲ್ಲಿಗೆ ಲುಕ್ಕು ಚೆನ್ನಾಗಿರಲಿ ಅಂತೇಳಿ ಒಂದು ಶಾಂಡ್ಲಿಯರ್ ಕೊಟ್ಟಿದ್ದೀವಿ. ಇದು ನಮ್ಮ ಟೆರಸ್ ಏರಿಯಾ. ಟೆರಸ್ ಆಗಿರೋದ್ರಿಂದ ಒಂದು ಸೇಫ್ಟಿ ಗೇಟ್ ಕೂಡ ಮಾಡಿದ್ದೀವಿ. ಇಲ್ಲಿ ಬಂದರೆ ಒಂದು
ಪಾರ್ಟಿ ಏರಿಯಾ ಥರ ಮಾಡಿದ್ದೀವಿ. ಎಲ್ಲ ಮಂಗಳೂರು ಹೆಂಚು ಹಾಕಿ ಸೊ ಸಿಟ್ಔಟ್ಗೆಲ್ಲ ಮಾಡಿ ಜಾಗ ಮಾಡಿದ್ದೀವಿ. ಇಲ್ಲಿ ಬಂದು ನಾವು ಟೆರಾಕೋಟ ಜಾಲಿ ಇದೆ, ಜಾಲಿ ಕೂಡ ಕೊಟ್ಟಿದ್ದೀವಿ ಡಿಸೈನರ್ದು. ಆಮೇಲೆ ಈ ಕಡೆ ಬಂದರೆ ಕುಬೇರ ಮೂಲೆ ಇರೋದ್ರಿಂದ ಇಲ್ಲೊಂದು ರೂಮ್ ಮಾಡಿದ್ದೀವಿ, ಕಸ್ಟಮೈಸಬಲ್ ರೂಮ್ ಇದು. ಇದನ್ನು ನಾವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಈ ರೂಮ್ನ ಫ್ಯೂಚರಲ್ಲಿ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಬಿಟ್ಟಿದ್ದೀವಿ ಟೆರಸಲ್ಲಿ. ಮತ್ತೆ ಇನ್ನು ಈ ಕಡೆ ಬಂದರೆ ವಾಷಿಂಗ್ ಏರಿಯಾ ಮಾಡಿದ್ದೀವಿ. ಇಲ್ಲಿ ಇದೊಂದು ಪಫ್ ಶೀಟ್ಸ್ ಬರುತ್ತೆ, ಇದು ಇನ್ನೂ ಹಾಕಿಲ್ಲ, ಹಾಕ್ತೀವಿ ಇದು. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಸಿಂಕ್ ಒಂದು ಪ್ರೊವಿಷನ್ ಕೊಟ್ಟಿದ್ದೀವಿ. ಇನ್ನು ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ, ಅಲ್ಲಿ ಬಂದು ಹೋಗಕ್ಕೆ ಒಂದು ಲ್ಯಾಡರ್ ಕೊಟ್ಟಿದ್ದೀವಿ. ಒಂದು 2000 ಲೀಟರ್ದು ಒಂದು ಟ್ಯಾಂಕ್ ಮಾಡಿದ್ದೀವಿ ಸರ್. ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಬಂದು ವಿಶ್ವೇಶ್ವರಯ್ಯ 5th ಬ್ಲಾಕಲ್ಲಿದೆ. ಈ ಕನೆಕ್ಟಿವಿಟಿ ಬಂದು ಒಂದು ಅರ್ಧ ಕಿಲೋಮೀಟರ್ ಎಲ್ಲ ಬಸ್ ಎಲ್ಲ ಇದೆ. ಮತ್ತೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದರೆ ನಮ್ಮದು ರಿಂಗ್ ರೋಡ್ ಬರುತ್ತೆ. ಇಲ್ಲಿ ಈ ಕಡೆ ನವಮಿ ಅಪಾರ್ಟ್ಮೆಂಟ್ ಇದೆ, KLE ಕಾಲೇಜ್ ಬರುತ್ತೆ ಈ ಸೈಡ್ ಹೋದರೆ. ಅಮ್ಮ ಆಶ್ರಮ ಕೂಡ ನಿಯರ್ ಬೈ ಅಲ್ಲಿದೆ, ಒಳ್ಳೆ ಗುಡ್ ಲೊಕೇಶನಲ್ಲಿದೆ. ಇದು ಬಂದು BDA ಏಕಾತ, ವಿಶ್ವೇಶ್ವರಯ್ಯ 5th ಬ್ಲಾಕು. ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈ ಯಾವುದೇ ಥರ ಬ್ರೋಕರೇಜ್ ಕೊಡೋಂಗಿಲ್ಲ, ಈ ಬಿಲ್ಡಿಂಗ್ ನಾನೇ ಓನರು, ಹಾಗಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್.